ನಮಸ್ಕಾರ ಗೆಳೆಯರೆ, ಈ ವಿಡಿಯೋದಲ್ಲಿ ರೊಮ್ಯಾಂಟಿಕ್ ಹಾರರ್ ಮೂವಿಯನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇವೆ. ಇದೊಂದು ಮೂವಿ ಅಲ್ಲ, ಇದೊಂದು ವೆಬ್ ಸೀರೀಸ್ ಆಗಿದೆ. ಈ ವೆಬ್ ಸೀರೀಸ್ ನ ಹೆಸರು ಲವ್ ಡೆತ್ಲೆಸ್ ರೋಬೋಟ್ ಅಂತ. ಇದು ಸೀಸನ್ 3 ಎಪಿಸೋಡ್ 9 ಇದೆ. ಮತ್ತೆ ಇದರ ಹೆಸರು ಜಿಬಾರು ಅಂತ. ಗೆಳೆಯರೆ, ಈ ವೆಬ್ ಸೀರೀಸ್ ನಲ್ಲಿ ನಾವು ನೋಡ್ತೇವೆ ಕೆಲವು ಸೈನಿಕರು ಒಂದು ವಿರಾನವಾಗಿರುವ ಜಂಗಲ್ ಒಳಗೆ ಹೋಗ್ತಾ ಇರ್ತಾರೆ. ಮತ್ತೆ ಈ ಜಂಗಲ್ ಒಳಗೆ ತುಂಬಾನೇ ಭಯಾನಕವಾಗಿರುವ ಒಂದು ನೀರಿನ ಕೊಳ ಇರುತ್ತದೆ. ಈ ನೀರಿನ ಕೊಳದಲ್ಲಿ ಸೈರನ್ ಎಂಬ ಜಾದೂಗರ್ನಿ ಇರ್ತಾಳೆ. ಇವಳ ದೇಹಕ್ಕೆ ಮುತ್ತು, ರತ್ನ, ವಜ್ರ, ಬಂಗಾರ, ಬೆಳ್ಳಿ ಇವುಗಳಿಂದ ಇವಳು ಫುಲ್ ಬಾಡಿ ಕವರ್ ಆಗಿರುತ್ತದೆ. ಇವಳು ತನ್ನ ವಿಚಿತ್ರವಾಗಿರುವ ಡ್ಯಾನ್ಸ್ ಮಾಡ್ತಾ ಕೂಗಾಡ್ತಾ ಜಂಗಲ್ ಒಳಗೆ ಬಂದಿರುವ ಸೈನಿಕರನ್ನು ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ತಾಳೆ. ಮತ್ತೆ ಇವಳ ವಾಯ್ಸ್ ಗೆ ಅಟ್ರಾಕ್ಟ್ ಆಗಿ ಸೈನಿಕರು ಇವಳನ್ನು ಪಡೆಯಲು ಒಬ್ಬರು ಹೊಡೆದಾಕ್ತಾ ಇರ್ತಾರೆ. ಮತ್ತೆ ಇವಳ ವಾಯ್ಸ್ ಗೆ ಅಟ್ರಾಕ್ಟ್ ಆಗಿ ಅವಳು ಇರುವ ನೀರಿನ ಕೊಳದಲ್ಲಿ ಹೋಗ್ತಾ ಇರ್ತಾರೆ. ಮತ್ತೆ ಒಂದು ಸಮಯ ಹೇಗೆ ಬರುತ್ತಂದ್ರೆ ಎಲ್ಲಾ ಸೈನಿಕರು ಕೊಳದಲ್ಲಿ ಮುಳುಗಿ ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೆ. ಮತ್ತೆ ಇವರ ನಡುವೆ ಒಬ್ಬ ಸೈನಿಕ ಇರ್ತಾನೆ. ಅವನು ಕಿವುಡನಾಗಿರ್ತಾನೆ. ಇವಳ ಜಾದು ಅವನ ಮೇಲೆ ನಡೆಯುವುದಿಲ್ಲ. ಮತ್ತೆ ಈ ಕಿವುಡ ಸೈನಿಕ ಅವಳನ್ನು ಪ್ರೀತಿ ಮಾಡುವ ನಾಟಕ ಮಾಡಿ ಅವಳ ದೇಹಕ್ಕೆ ಹತ್ತಿರುವ ವಜ್ರ, ಬಂಗಾರ, ಬೆಳ್ಳಿಯನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾನೆ. ಏನು ಈ ವೆಬ್ ಸೀರೀಸ್ ನ ಕತೆ ಅಂತ ನೋಡೋಣ ಬನ್ನಿ. ಈ ಕಥೆಯ ಆರಂಭದಲ್ಲಿ ನಾವು ಸೈನಿಕರ ಒಂದು ಗ್ರೂಪ್ ಅನ್ನು ನೋಡ್ತೇವೆ. ಇವರೆಲ್ಲ ಸೇರಿ ಒಂದು ದಟ್ಟವಾಗಿರುವ ಕಾಡಿನೊಳಗೆ ಹೋಗ್ತಾ ಇರ್ತಾರೆ. ಮತ್ತೆ ನಾವು ಈ ಸೈನಿಕರ ನಡುವೆ ಒಬ್ಬ ಸೈನಿಕನನ್ನು ನೋಡ್ತೇವೆ. ಇವನಿಗೆ ಕಿವಿ ಕೇಳಿಸುವುದಿಲ್ಲ. ಇವನು ಕಿವುಡನಾಗಿರ್ತಾನೆ. ಮತ್ತೆ ಇವನ ಹೆಸರು ಜಿಬಾರು ಅಂತ ಇರುತ್ತದೆ. ಮತ್ತೆ ಇವರ ನಡುವೆ ಇದ್ದ ಸೋಲ್ಜರ್ ತನ್ನ ಗ್ರೂಪ್ ಅನ್ನು ಒಂದು ಜಾಗಕ್ಕೆ ಕರೆದುಕೊಂಡು ಬರ್ತಾನೆ. ಮತ್ತೆ ಇವರು ಇಲ್ಲಿ ರೆಸ್ಟ್ ಮಾಡ್ತಾ ಇರ್ತಾರೆ. ಇವರು ಇರುವ ಜಾಗದಿಂದ ಸ್ವಲ್ಪ ದೂರದಲ್ಲಿ ಒಂದು ನೀರಿನ ಕೊಳ ಇರುತ್ತದೆ. ಜಿಬಾರು ತನ್ನ ಕುದುರೆಯನ್ನು ಒಂದು ಮರಕ್ಕೆ ಕಟ್ತಾನೆ. ಮತ್ತೆ ಅವನು ನೀರು ಕುಡಿಯಲು ನೀರಿನ ಕೊಳದ ಕಡೆಗೆ ಹೋಗ್ತಾನೆ. ಅವನಿಗೆ ಇಲ್ಲಿ ಒಂದು ಬಂಗಾರದ ತುಂಡು ಸಿಗುತ್ತದೆ. ಮತ್ತೆ ಆ ಬಂಗಾರದ ತುಂಡನ್ನು ಜಿಬಾರು ತನ್ನ ಕಡೆಗೆ ಇಟ್ಕೊಳ್ತಾನೆ. ಮತ್ತೆ ಇಲ್ಲಿರುವವರಿಗೆ ಯಾರಿಗೂ ಗೊತ್ತಿರುವುದಿಲ್ಲ ಈ ನೀರಿನ ಕೊಳದಲ್ಲಿ ಸೈರನ್ ಎಂಬ ಜಾದೂಗಾರ್ನಿ ಇದ್ದಾಳೆ ಅಂತ. ಅವಳ ಫುಲ್ ಬಾಡಿ ಮುತ್ತು, ರತ್ನ, ವಜ್ರ, ಬೆಳ್ಳಿ, ಬಂಗಾರದಿಂದ ಮುಚ್ಚಿಕೊಂಡಿರುತ್ತದೆ. ಆ ಸೈರನ್ ಜಾದೂಗಾರ್ನಿ ನೀರಿನೊಳಗೆ ಬಚ್ಚಿಟ್ಕೊಂಡು ಇವರನ್ನೆಲ್ಲ ನೋಡ್ತಾ ಕುಳಿತಿರ್ತಾಳೆ. ಇಷ್ಟರ ನಡುವೆ ಜಿಬಾರನಿಗೆ ನೀರಿನೊಳಗೆ ಸೌಂಡ್ ಫೀಲ್ ಆಗುತ್ತದೆ. ಅವನು ತಿರುಗಿ ಹಿಂದೆ ಹೊಳ್ಳಿ ನೋಡ್ತಾನೆ. ಆದ್ರೆ ಇವನಿಗೆ ಇಲ್ಲಿ ಏನು ಕಾಣಿಸುವುದಿಲ್ಲ. ಮತ್ತೆ ನಾವು ಈ ಜಂಗಲ್ ಒಳಗೆ ಸೈನಿಕರ ಇದ್ದ ಜಾಗವನ್ನು ನೋಡ್ತೇವೆ. ಮತ್ತೆ ಇಲ್ಲಿ ಸೈನಿಕರನ್ನು ಬಿಟ್ಟು ಮತ್ತೆ ಬೇರೆ ಜನರನ್ನು ಇಲ್ಲಿ ನೋಡ್ತೇವೆ. ಇವರು ನೋಡಲು ಮಾಟ ಮಂತ್ರವನ್ನು ಮಾಡುವವರ ತರ ಕಾಣ್ತಾರೆ. ಇವರು ಜಂಗಲ್ ಒಳಗೆ ಏನೋ ಒಂದು ಬ್ಲಾಕ್ ಮ್ಯಾಜಿಕ್ ಅನ್ನು ಮಾಡಲು ಬಂದಿರ್ತಾರೆ. ಮತ್ತೆ ಈ ಕಡೆ ಸೈರನ್ ಜಾದೂಗರ್ನಿ ನೀರಿನಿಂದ ಮೇಲೆ ಬರ್ತಾಳೆ. ಮತ್ತೆ ಅವಳು ತುಂಬಾನೇ ವಿಚಿತ್ರವಾಗಿರೋ ಡ್ಯಾನ್ಸ್ ಅನ್ನ ಮಾಡ್ತಾ ಇರ್ತಾಳೆ. ಮತ್ತೆ ಇದ್ದಕ್ಕಿದ್ದಂತಲೇನೆ ತುಂಬಾನೇ ಜೋರಾಗಿ ಚೇರಾಡ್ತಾ ಇರ್ತಾಳೆ. ಮತ್ತೆ ಅವಳ ವಾಯ್ಸ್ ಕೇಳಿ ಸೈನಿಕರು ಮತ್ತು ತಾಂತ್ರಿಕರು ಅವಳ ವಶಕ್ಕೆ ಆಗ್ತಾರೆ. ಮತ್ತೆ ಇವರಲ್ಲಿ ಅವಳನ್ನು ಪಡೆಯುವ ಆಸಕ್ತಿ ಹುಟ್ಟುತ್ತದೆ. ಮತ್ತೆ ಇಲ್ಲಿ ಸೈರನ್ ಜಾದೂಗರ್ನಿ ನೀರಿನ ಮೇಲೆ ನಿಂತು ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಮತ್ತೆ ಜೋರಾಗಿ ಚೀರಾಡ್ತಾ ಇರ್ತಾಳೆ. ಇದನ್ನೆಲ್ಲ ನೋಡಿದ್ರೆ ನಮಗೆ ಅನಿಸುತ್ತದೆ ಅವಳು ಸೈನಿಕರನ್ನು ತನ್ನ ಬಳಿಗೆ ಕರಿತಾ ಇದ್ದಾಳೆ ಅಂತ ಅನಿಸುತ್ತದೆ. ಇವಳ ವಾಯ್ಸ್ ಕೇಳಿ ಎಲ್ಲಾ ಸೈನಿಕರು ಹುಚ್ಚರಂತೆ ಬಿಹೇವ್ ಮಾಡ್ತಾ ಇರ್ತಾರೆ. ಮತ್ತೆ ಎಲ್ಲಾ ಸೈನಿಕರು ತುಂಬಾನೇ ಅಗ್ರೆಸಿವ್ ಆಗಿರ್ತಾರೆ. ಮತ್ತೆ ಎಲ್ಲಾ ಸೈನಿಕರು ಇವಳ ಕಡೆ ನೋಡ್ತಾ ಇರ್ತಾರೆ. ಮತ್ತೆ ಇವರೆಲ್ಲರೂ ಏನಾದ್ರೂ ಸರಿ ಇವಳನ್ನು ಪಡಿಬೇಕಂತ ಎಲ್ಲಾ ಸೈನಿಕರು ಒಬ್ಬರ ಮೇಲೆ ಒಬ್ಬರು ಅಟ್ಯಾಕ್ ಮಾಡ್ತಾ ಇರ್ತಾರೆ. ಅದು ಯಾಕೆಂದ್ರೆ ಈ ಜಾದೂಗರ್ನಿಯನ್ನು ಪಡಿಬೇಕಂತ ಅವರು ಮೈಂಡ್ ಅಲ್ಲಿ ಫಿಟ್ ಆಗಿರುತ್ತದೆ. ಇಲ್ಲಿ ಒಬ್ಬರ ಮೇಲೆ ಒಬ್ಬರು ಅಟ್ಯಾಕ್ ಮಾಡಿ ಇಲ್ಲಿ ತುಂಬಾನೇ ಸೈನಿಕರು ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೆ. ಮತ್ತೆ ಉಳಿದ ಸೈನಿಕರು ಜಾದೂಗರ್ನಿ ವಾಯ್ಸ್ ಕೇಳಿ ತಮ್ಮ ಬಾಡಿ ಕಂಟ್ರೋಲ್ ಅನ್ನು ಕಳೆದುಕೊಂಡಿರ್ತಾರೆ. ಮತ್ತೆ ಅವಳ ವಾಯ್ಸ್ ಕೇಳಿ ಹುಚ್ಚರಾಗ್ತಾ ಇರ್ತಾರೆ. ಮತ್ತೆ ತಮ್ಮ ಹತ್ತಿರ ಇರುವ ಸೈನಿಕರ ಮೇಲೆ ಅಟ್ಯಾಕ್ ಮಾಡಿ ಅವರನ್ನು ಹೊಡೆದಾಕಿ ಜಾದೂಗರ್ನಿ ಹತ್ತಿರ ಹೋಗ್ತಾ ಇರ್ತಾರೆ. ಈ ಕಡೆ ಸೈರನ್ ಜಾದೂಗರ್ನಿ ಸೈನಿಕರ ಸಾವನ್ನು ನೋಡಿ ಮತ್ತಷ್ಟು ಜೋರಾಗಿ ಕೂಗಾಡ್ತಾ ಇರ್ತಾಳೆ. ಮತ್ತೆ ಇವರನ್ನು ತನ್ನ ಹತ್ತಿರ ಕರಿತಾ ನೀರಿನೊಳಗೆ ಹಿಂದೆ ಹೋಗ್ತಾ ಇರ್ತಾಳೆ. ಮತ್ತೆ ನಾವು ಈ ಕಡೆ ನೋಡ್ತೇವೆ ಜಿಬಾರೋನಿಗೆ ಜಾದೂಗರ್ನಿಯ ವಾಯ್ಸ್ ಕೇಳುವುದಿಲ್ಲ. ಮತ್ತೆ ಇಲ್ಲಿ ಏನ್
ಆಗ್ತಾ ಇದೆ ಅಂತ ಕೂಡ ಅವನಿಗೆ ಗೊತ್ತಾಗುವುದಿಲ್ಲ. ಅದು ಯಾಕೆಂದ್ರೆ ಅವನಿಗೆ ತನ್ನ ಗೆಳೆಯರ ಸೌಂಡ್ ಕೇಳಿಸ್ತಾ ಇರುವುದಿಲ್ಲ, ಮತ್ತೆ ಜಾದೂಗರ್ನಿ ಸೌಂಡ್ ಕೂಡ. ಮತ್ತೆ ಇವನು ನೀರಿನ ಕೊಳದ ಕಡೆ ಬಂದು ನೋಡ್ತಾನೆ. ಸೈನಿಕರು ಒಬ್ಬರ ಮೇಲೆ ಒಬ್ಬರು ಅಟ್ಯಾಕ್ ಮಾಡಿ ಹೊಡೆದಾಡುತ್ತಾ ನೀರಿನ ಕೊಳದ ಒಳಗೆ ಹೋಗ್ತಾ ಇರ್ತಾರೆ. ಮತ್ತೆ ಸೈನಿಕರು ಒಬ್ಬರನ್ನು ಒಬ್ಬರು ಹೊಡೆದು ಜಾದೂಗರ್ನಿಯನ್ನು ಪಡಿಬೇಕಂತ ನೀರಿನ ಒಳಗೆ ಹೋಗ್ತಾ ಇರ್ತಾರೆ. ಮತ್ತೆ ನೀರಿನ ಒಳಗೆ ಮುಳುಗಿ ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾ ಇರ್ತಾರೆ. ಮತ್ತೆ ಜಿಬಾರೋ ನೀರಿನ ಒಳಗಿದ್ದ ಜಾದೂಗರ್ನಿಯನ್ನು ನೋಡ್ತಾನೆ. ಸೈರನ್ ಜಾದೂಗರ್ನಿಯನ್ನು ನೋಡಿ ಜಿಬಾರೋ ತುಂಬಾನೇ ಹೆದರುತ್ತಾನೆ. ಆದ್ರೆ ಇವನಿಗೆ ಜಾದೂಗರ್ನಿ ವಾಯ್ಸ್ ಕೇಳ್ತಾ ಇರುವುದಿಲ್ಲ, ಆದ್ದರಿಂದ ಇವನು ಅವಳ ಕಡೆಗೆ ಅಟ್ರಾಕ್ಟ್ ಆಗುವುದಿಲ್ಲ. ಮತ್ತೆ ಇವನು ನಾರ್ಮಲ್ ಮನುಷ್ಯರಂತೆ ಬಿಹೇವ್ ಮಾಡ್ತಾ ಇರ್ತಾನೆ. ಮತ್ತೆ ಇನ್ನೊಂದು ಕಡೆ ಇಲ್ಲಿ ಇರುವ ಸೈನಿಕರು ಜಾದೂಗರ್ನಿ ವಾಯ್ಸ್ ಗೆ ಅಟ್ರಾಕ್ಟ್ ಆಗಿ ಅವಳನ್ನು ಪಡಿಬೇಕಂತ ಆಸಕ್ತಿಯಲ್ಲಿ ಒಬ್ಬರನ್ನೊಬ್ಬರು ಹೊಡೆದು ಹಾಕ್ತಾ ನೀರಿನ ಒಳಗೆ ಹೋಗಿ ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾ ಇರ್ತಾರೆ. ಮತ್ತೆ ಇಲ್ಲಿ ಒಂದು ಸಮಯ ಹೇಗೆ ಬರುತ್ತಂದ್ರೆ ಎಲ್ಲಾ ಸೈನಿಕರು ಒಬ್ಬರನ್ನು ಒಬ್ಬರು ಹೊಡೆದು ಹಾಕಿ ನೀರಿನ ಒಳಗೆ ಮುಳುಗಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಿರ್ತಾರೆ. ಮತ್ತೆ ಈ ಜಾಗದಲ್ಲಿ ಜಿಬಾರೋನನ್ನು ಬಿಟ್ಟು ಎಲ್ಲಾ ಸೈನಿಕರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಮತ್ತೆ ಸೈರನ್ ಜಾದೂಗರ್ನಿ ಕಣ್ಣು ಜಿಬಾರೋನ ಮೇಲೆ ಬೀಳುತ್ತದೆ. ಜಾದೂಗರ್ನಿ ಜಿಬಾರೋನನ್ನು ಅಟ್ರಾಕ್ಟ್ ಮಾಡಲು ತುಂಬಾನೇ ವಿಚಿತ್ರವಾಗಿರುವ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಇವಳು ಏನ್ ಮಾಡಿದ್ರು ಜಿಬಾರೋ ಅವಳ ಕಂಟ್ರೋಲ್ಗೆ ಸಿಗುವುದಿಲ್ಲ, ಮತ್ತೆ ಅವಳಿಗೆ ಅಟ್ರಾಕ್ಟ್ ಆಗುವುದಿಲ್ಲ. ಮತ್ತೆ ಇಲ್ಲಿ ಜಾದೂಗರ್ನಿಗೆ ತುಂಬಾನೇ ಆಶ್ಚರ್ಯವಾಗುತ್ತದೆ. ಅದು ಯಾಕೆಂದ್ರೆ ಅವಳ ವಾಯ್ಸ್ ಕೇಳಿರುವವರು ಈಗ ಯಾರು ಭೂಮಿ ಮೇಲೆ ಇಲ್ಲ ಅಂತ. ಮತ್ತೆ ಇಲ್ಲಿ ಜಿಬಾರೋ ಜೀವಂತವಾಗಿರ್ತಾನೆ. ಮತ್ತೆ ಇವಳಿಗೆ ಅನಿಸುತ್ತದೆ ನನ್ನ ಜಾದೂಗಳ ಶಕ್ತಿ ಪವರ್ ಕಡಿಮೆ ಆಗ್ತಾ ಇದೆಯಾ ಅಂತ ಇವಳಿಗೆ ಅನಿಸ್ತಾ ಇರುತ್ತದೆ. ಇವಳು ಜಿಬಾರೋನನ್ನು ವಶಪಡಿಸಿಕೊಳ್ಳಲು ತುಂಬಾನೇ ಪ್ರಯತ್ನಿಸುತ್ತಾಳೆ, ಆದ್ರೆ ಇಲ್ಲಿ ಏನು ಪ್ರಯೋಜನ ಆಗುವುದಿಲ್ಲ. ಆದ್ದರಿಂದ ಸೈರನ್ ಜಾದೂಗರ್ನಿ ತುಂಬಾನೇ ಗಾಬರಿಗೊಳ್ತಾಳೆ. ಅದು ಯಾಕೆಂದ್ರೆ ಅವಳ ಜಾದೂ ಶಕ್ತಿಗಳ ಪವರ್ ಕಡಿಮೆ ಆಗಿದೆ ಅಂತ. ಆದ್ದರಿಂದ ಇವಳು ಮರಳಿ ನೀರಿನೊಳಗೆ ಹೋಗ್ತಾಳೆ. ಮತ್ತೆ ಈ ಕಡೆ ಜಿಬಾರೋ ತುಂಬಾನೇ ಗಾಬರಿಗೊಂಡಿರ್ತಾನೆ. ಅದು ಯಾಕೆಂದ್ರೆ ಕೆಲವು ನಿಮಿಷಗಳಲ್ಲಿ ಅವನ ಇಡೀ ಸೈನ್ಯನೇ ನಾಶವಾಗಿ ಹೋಗಿರುತ್ತದೆ. ಮತ್ತೆ ಇಲ್ಲಿ ಅವನಿಗೆ ಏನಾಗಿದೆ ಮತ್ತೆ ಇಲ್ಲಿ ಏನ್ ಆಗ್ತಾ ಇದೆ ಅಂತ ಕೂಡ ಗೊತ್ತಾಗುವುದಿಲ್ಲ. ಮತ್ತೆ ಆ ಜಾದೂಗರ್ನಿ ನೀರಿನ ಮೇಲಿನಿಂದ ಇನ್ನು ಕುತ್ತ ಜಿಬಾರೋನನ್ನು ನೋಡ್ತಾ ಇರ್ತಾಳೆ. ಈ ವ್ಯಕ್ತಿ ಹತ್ತಿರ ಅಂತಹದ್ದೇನಿದೆ, ನನ್ನ ಜಾದೂಗಳ ಶಕ್ತಿಗೆ ಇವನು ವಶಪಡಿಸಿಕೊಳ್ಳಲು ಆಗ್ತಾ ಇಲ್ಲ ಅಂತ ಜಿಬಾರೋನನ್ನು ನೋಡ್ತಾ ಇರ್ತಾಳೆ. ಮತ್ತೆ ಇವಳು ಜಿಬಾರೋನ ಕಡೆಗೆ ಅಟ್ರಾಕ್ಟ್ ಆಗ್ತಾ ಇರ್ತಾಳೆ. ಮತ್ತೆ ಇವಳಿಗೆ ಇವನನ್ನು ಪಡಿಬೇಕಂತ ಮನಸ್ಸಿನಲ್ಲಿ ಆಸೆ ಹುಟ್ಟುತ್ತದೆ. ಮತ್ತೆ ಈ ಕಡೆ ಜಿಬಾರೋನಿಗೆ ಇಲ್ಲಿ ಏನ್ ಆಗ್ತಾ ಇದೆ ಅಂತ ತಿಳಿತಾ ಇರುವುದಿಲ್ಲ. ಮತ್ತೆ ಆದಷ್ಟು ಜಲ್ದಿ ಈ ಜಾಗದಿಂದ ತನ್ನ ಪ್ರಾಣವನ್ನು ಬದುಕಿಸಿಕೊಳ್ಳಲು ತನ್ನ ಕುದುರೆಯನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾನೆ. ಮತ್ತೆ ಇವನ ಕುದುರೆಯನ್ನು ತುಂಬಾನೇ ಸ್ಪೀಡ್ ಆಗಿ ಓಡಿಸ್ತಾ ಇರ್ತಾನೆ. ದಾರಿಯಲ್ಲಿ ಒಂದು ಮರದ ಕೊಂಬೆಗೆ ಇವನ ತಲೆ ಬಡಿದು ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಮತ್ತೆ ಸ್ವಲ್ಪ ಸಮಯ ಬಿಟ್ಟು ಇವನಿಗೆ ಪ್ರಜ್ಞೆ ಬರುತ್ತದೆ. ಮತ್ತೆ ಇವನಿಗೆ ತುಂಬಾನೇ ಸುಸ್ತಾಗಿರುವುದರಿಂದ ಅವನು ಒಂದು ನದಿ ದಡದಲ್ಲಿ ಒಂದು ರಾತ್ರಿ ಕಾಲವನ್ನು ಕಳಿಬೇಕಂತ ಡಿಸೈಡ್ ಮಾಡ್ತಾನೆ. ಮತ್ತೆ ನೋಡ್ತಾ ನೋಡ್ತಾ ರಾತ್ರಿ ಆಗುತ್ತದೆ. ಜಿಬಾರೋ ನದಿ ದಡದಲ್ಲಿರುವ ಒಂದು ಮರದ ಕೆಳಗೆ ಮಲಗಿರ್ತಾನೆ. ಮತ್ತೆ ನದಿ ಒಳಗೆ ನಾವು ನೋಡ್ತೇವೆ ಸೈರನ್ ನೀರಿನಿಂದ ಹೊರಗಡೆ ಬರ್ತಾಳೆ. ಮತ್ತೆ ಇವಳು ವಿಚಿತ್ರವಾಗಿರುವ ಡ್ಯಾನ್ಸ್ ಮಾಡ್ತಾ ಜಿಬಾರೋನ ಹತ್ತಿರ ಬರ್ತಾಳೆ. ಅದು ಯಾಕೆಂದ್ರೆ ಅವಳು ಜಿಬಾರೋನನ್ನು ನೋಡಿ ತುಂಬಾನೇ ಅಟ್ರಾಕ್ಟ್ ಆಗಿರ್ತಾಳೆ. ಇವಳಿಗೆ ಅವನನ್ನು ಪಡಿಬೇಕಂತ ಅವಳ ಮನದಲ್ಲಿ ಆಸೆ ಮೂಡಿರುತ್ತದೆ. ಆದ್ದರಿಂದ ಅವಳು ಅವನನ್ನು ಹತ್ತಿರದಿಂದ ನೋಡಲು ಅವನ ಬಳಿಗೆ ಬಂದು ಜಿಬಾರೋನ ಹತ್ತಿರ ಮಲಗುತ್ತಾಳೆ. ಮತ್ತೆ ಇಲ್ಲಿ ಜಿಬಾರೋ ತುಂಬಾನೇ ಡೀಪ್ ಆಗಿ ನಿದ್ದೆ ಮಾಡ್ತಾ ಇರ್ತಾನೆ. ಅವನಿಗೆ ಇಲ್ಲಿ ಆಗ್ತಾ ಇರೋ ಘಟನೆ ಬಗ್ಗೆ ಇವನಿಗೆ ಏನು ಗೊತ್ತಾಗುವುದಿಲ್ಲ. ಮತ್ತೆ ನೋಡ್ತಾ ನೋಡ್ತಾ ಬೆಳಕಾಗುತ್ತದೆ. ಸೈರನ್ ಜಾದೂಗರ್ನಿ ಜಿಬಾರೋನ ಹತ್ತಿರನೇ ಮಲಗಿರ್ತಾಳೆ. ಮತ್ತೆ ಜಿಬಾರೋ ತನ್ನ ಹತ್ತಿರ ಮಲಗಿರುವ ಜಾದೂಗರ್ನಿಯನ್ನು ನೋಡ್ತಾನೆ. ಮತ್ತೆ ಅವನು ಅವಳ ದೇಹಕ್ಕೆ ಹತ್ತಿರುವ ಮುತ್ತು, ರತ್ನ, ವಜ್ರ, ಬೆಳ್ಳಿ, ಬಂಗಾರವನ್ನು ನೋಡ್ತಾನೆ. ಮತ್ತೆ ಇಷ್ಟರ ನಡುವೆ ಜಾದೂಗರ್ನಿ ನಿದ್ರೆಯಿಂದ ಎದ್ದೇಳ್ತಾಳೆ. ಅವಳು ಇಲ್ಲಿಂದ ಎದ್ದು ಹೋಗ್ತಾ ಇರ್ತಾಳೆ. ಜಿಬಾರೋ ಅವಳ ಕೈಯನ್ನು ಹಿಡಿಯಲು ಪ್ರಯತ್ನಿಸುತ್ತಾನೆ. ಅವಳ ದೇಹದಲ್ಲಿ ಹತ್ತಿರುವ ವಜ್ರದ ತುಂಡುಗಳು ಜಿಬಾರೋನ ಕೈಗೆ ಚುಚ್ಚುತ್ತವೆ. ಈ ಮುತ್ತು, ರತ್ನ, ವಜ್ರ, ಬೆಳ್ಳಿ, ಬಂಗಾರವನ್ನು ನೋಡಿ ಜಿಬಾರೋನಿಗೆ ತಿಳಿಯುತ್ತದೆ ಅದು ಏನಂದ್ರೆ ಜಾದೂಗರ್ನಿ ದೇಹದಲ್ಲಿ ತುಂಬಾನೇ ವಜ್ರ, ಮುತ್ತು, ರತ್ನಗಳಿಂದ ತುಂಬಿದೆ ಅಂತ ಅವನಿಗೆ ಗೊತ್ತ
ಗೊತ್ತಾಗುತ್ತದೆ. ಇದನ್ನೆಲ್ಲ ನೋಡಿ ಅವನಿಗೆ ತುಂಬಾನೇ ಆಶ್ಚರ್ಯವಾಗುತ್ತದೆ. ಮತ್ತೆ ಅವನಿಗೂ ಕೂಡ ಜಾದೂಗರ್ನಿ ಪಡಿಬೇಕಂತ ಅವನ ಮನದಲ್ಲಿ ಆಸೆ ಹುಟ್ಟುತ್ತದೆ. ಮತ್ತೆ ಜಿಬಾರು ಸೈರನ್ ನನ್ನು ಫಾಲೋ ಮಾಡ್ತಾ ಅವಳ ಹಿಂದೆ ಹಿಂದೆ ಹೋಗ್ತಾ ಇರ್ತಾನೆ. ಸೈರನ್ ಒಂದು ಹರಿಯುವ ನದಿಯ ನೀರಿನ ಮೇಲೆ ನಡೀತಾ ನದಿ ಒಳಗೆ ಹೋಗ್ತಾ ಇರ್ತಾಳೆ. ಮತ್ತೆ ಈ ಕಡೆ ಜಿಬಾರು ಇವಳನ್ನು ಫಾಲೋ ಮಾಡ್ತಾ ನದಿ ದಡಕ್ಕೆ ಬಂದಿದ್ದಾನೆ. ಮತ್ತೆ ಇಲ್ಲಿ ಇವರು ಒಬ್ಬರು ನೋಡ್ತಾ ನಿಂತಿರ್ತಾರೆ. ಮತ್ತೆ ಜಿಬಾರು ತನ್ನ ತಲ್ವಾರನ್ನು ತೆಗೆದು ನದಿ ದಡದಲ್ಲಿ ನೆಡುತ್ತಾನೆ. ಮತ್ತೆ ಜಿಬಾರು ಜಾದೂಗರ್ನಿಯನ್ನು ತುಂಬಾನೇ ಎಮೋಷನಲ್ ಇಂದ ನೋಡ್ತಾ ಇರ್ತಾನೆ. ಈ ಕಡೆಯಿಂದಾನು ಜಾದೂಗರ್ನಿ ಕೂಡ ಹಾಗೆ ನೋಡ್ತಾ ಇರ್ತಾಳೆ. ನೋಡ್ತಾ ನೋಡ್ತಾ ಜಿಬಾರು ಹರಿಯುವ ನದಿ ಒಳಗೆ ಇಳಿದು ಸೈರನ್ ನ ಕಡೆಗೆ ಹೋಗ್ತಾ ಇರ್ತಾನೆ. ಇದನ್ನು ನೋಡಿ ಸೈರನ್ ಜಾದೂಗರ್ನಿಗೆ ಅನಿಸುತ್ತದೆ ಜಿಬಾರು ಅವಳನ್ನು ತುಂಬಾನೇ ಇಷ್ಟ ಪಡ್ತಾ ಇದ್ದಾನೆ ಅಂತ ಅವಳಿಗೆ ಅನಿಸುತ್ತದೆ. ಆದ್ದರಿಂದ ಇವಳು ಖುಷಿಯಿಂದ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಇದಾದ ಮೇಲೆ ಸೈರನ್ ನೀರಿನ ಒಳಗೆ ಮುಳುಗಿ ಜಿಬಾರುನ ಹತ್ತಿರ ಬರ್ತಾಳೆ. ಇಲ್ಲಿ ಜಿಬಾರು ಕೂಡ ಅವಳನ್ನು ತುಂಬಾನೇ ಇಷ್ಟ ಪಡ್ತಾ ಇದ್ದೀನಿ ಅಂತ ಅವಳ ಜೊತೆಗೆ ರೊಮ್ಯಾನ್ಸ್ ಮಾಡ್ತಾ ಇರ್ತಾನೆ. ಆದ್ರೆ ಜಿಬಾರುನಿಗೆ ಸೈರನ್ ನ ಮೇಲೆ ಪ್ರೀತಿಯ ಎಮೋಷನ್ಸ್ ಗಳು ಇರುವುದಿಲ್ಲ. ಅವನಿಗೆ ಅವಳ ದೇಹದ ಮೇಲೆ ಹತ್ತಿರುವ ಮುತ್ತು ರತ್ನ ವಜ್ರ ಬೆಳ್ಳಿ ಬಂಗಾರ ಅವುಗಳನ್ನು ತನ್ನ ವಶಕ್ಕೆ ಪಡಿಸಿಕೊಳ್ಬೇಕಂತ ಮಾಡಿರ್ತಾನೆ. ಇದಾದ ಮೇಲೆ ಇವರು ಹತ್ತಿರ ಬಂದು ಕಿಸ್ ಮಾಡ್ತಾರೆ. ಮತ್ತೆ ಸೈರನ್ ತುಟಿಗಳಿಗೆ ವಜ್ರದ ತುಂಡುಗಳು ಹತ್ತಿರ್ತಾವೆ. ಆದ್ದರಿಂದ ಸೈರನ್ ಜಿಬಾರೋನಿಗೆ ಕಿಸ್ ಮಾಡಿದಾಗ ಜಿಬಾರನ ತುಟಿಗಳಿಂದ ಬ್ಲಡ್ ಬರ್ತಾ ಇರುತ್ತದೆ. ಮತ್ತೆ ಸೈರನ್ ತನ್ನನ್ನು ತಾನು ಕಂಟ್ರೋಲ್ ಮಾಡುವುದಕ್ಕೆ ಆಗುವುದಿಲ್ಲ. ಮತ್ತೆ ಇವರು ಅದೇ ನದಿಯಲ್ಲಿ ಹೀಗೆ ರೊಮ್ಯಾನ್ಸ್ ಮಾಡ್ತಾ ಇರ್ತಾರೆ. ಮತ್ತೆ ಜಿಬಾರು ತುಟಿಗಳಿಂದ ಮತ್ತು ಅವನ ಮುಖದಿಂದ ಬ್ಲಡ್ ಬರ್ತಾ ಇರುತ್ತದೆ. ಇದಾದ ಮೇಲೆ ಜಿಬಾರು ಸೈರನ್ ನನ್ನು ನದಿ ದಡಕ್ಕೆ ಕರೆದುಕೊಂಡು ಬರ್ತಾನೆ. ಮತ್ತೆ ಅವಳನ್ನು ಹೊಡೆದು ಪ್ರಜ್ಞೆ ತಪ್ಪಿಸುತ್ತಾನೆ. ಇದಾದ ಮೇಲೆ ಜಾದೂಗರ್ನಿಯ ದೇಹದ ಮೇಲೆ ಹತ್ತಿರುವ ಮುತ್ತು ರತ್ನ ಬೆಳ್ಳಿ ವಜ್ರ ಬಂಗಾರವನ್ನು ಸೈರನ್ ನ ಬಾಡಿಯಿಂದ ಬೇರ್ಪಡಿಸುತ್ತಾನೆ. ಅವುಗಳನ್ನು ಲೂಟಿ ಮಾಡ್ತಾನೆ. ಇವೆಲ್ಲ ಮುತ್ತು ರತ್ನ ವಜ್ರಗಳು ಜಾದೂಗರ್ನಿ ಬಾಡಿಗೆ ಅಟ್ಯಾಚ್ ಆಗಿರ್ತಾವೆ. ಜಿಬಾರು ಇವುಗಳನ್ನು ಇವಳ ಬಾಡಿಯಿಂದ ಬೇರ್ಪಡಿಸಿದಾಗ ಅವಳ ಬಾಡಿಯಿಂದ ಬ್ಲಡ್ ಬರ್ತಾ ಇರುತ್ತದೆ. ಮುತ್ತು ರತ್ನ ವಜ್ರವನ್ನು ಅವಳ ಬಾಡಿಯಿಂದ ಬೇರ್ಪಡಿಸಿ ಅವಳ ಬಾಡಿಯನ್ನು ಹರಿಯುವ ನದಿಯಲ್ಲಿ ತಳ್ಳಿ ಬಿಡ್ತಾನೆ. ಸೈರನ್ ನ ಬಾಡಿ ನದಿಯಲ್ಲಿ ಹರಿತಾ ಹೋಗ್ತಾ ಇರುತ್ತದೆ. ಮತ್ತೆ ಬ್ಲಡ್ ಕೂಡ ನೀರಿನೊಳಗೆ ಹರಿತಾ ಇರುತ್ತದೆ. ಈ ಕಡೆ ಜಿಬಾರು ಮುತ್ತು ರತ್ನ ವಜ್ರ ಬೆಳ್ಳಿ ಬಂಗಾರವನ್ನು ಒಂದು ಶಾಲ್ ಒಳಗೆ ಹಾಕ್ತಾನೆ. ಮತ್ತೆ ಅವನು ಇಲ್ಲಿಂದ ಹೋಗ್ತಾ ಇರ್ತಾನೆ. ಜಿಬಾರುನಿಗೆ ಏನ್ ಬೇಕಾಗಿತ್ತು ಅದೆಲ್ಲ ಈಗ ಅವನಿಗೆ ಸಿಕ್ಕಿದೆ. ಮತ್ತೆ ಇನ್ನೊಂದು ಕಡೆ ಸೈರನ್ ನ ಬಾಡಿ ನೀರಿನಲ್ಲಿ ಹರಿಯುತ್ತಾ ತಾನು ಮೊದಲು ಇದ್ದ ನೀರಿನ ಕೊಳಕ್ಕೆ ಬರುತ್ತದೆ. ಮತ್ತೆ ಇಲ್ಲಿ ಇದ್ದಕ್ಕಿದ್ದಂತೆ ಅವಳ ಬಾಡಿ ನೀರಿನ ಒಳಗೆ ಹೋಗುತ್ತದೆ. ಮತ್ತೆ ಈ ಕೊಳ ಸೈರನ್ ನ ಬ್ಲಡ್ ನಿಂದ ತುಂಬುತ್ತದೆ. ಈಗ ನೀರಿನ ಕಲರ್ ರೆಡ್ ಆಗಿರುತ್ತದೆ. ಮತ್ತೆ ಈ ಕಡೆ ಜಂಗಲ್ ಒಳಗೆ ಜಿಬಾರು ದಾರಿಯನ್ನು ಹುಡುಕುತ್ತಾ ಮುಂದೆ ಸಾಗ್ತಾ ಇರ್ತಾನೆ. ಮತ್ತೆ ಅವನ ಕಡೆ ಇರುವ ರತ್ನ ವಜ್ರ ಬಂಗಾರಗಳು ತುಂಬಾನೇ ವೇಟ್ ಆಗಿರುತ್ತವೆ. ಅವುಗಳನ್ನು ತೆಗೆದುಕೊಂಡು ಹೋಗಲು ಅವನಿಗೆ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇರುತ್ತದೆ. ಮತ್ತೆ ಇಲ್ಲಿ ಅವನಿಗೆ ತುಂಬಾನೇ ಸುಸ್ತಾಗಿರುತ್ತದೆ. ಆದ್ದರಿಂದ ಅವನ ಮುಂದೆ ಹರಿತಾ ಇರೋ ನದಿಯಲ್ಲಿ ನೀರನ್ನು ಕುಡಿಯಲು ಹೋಗ್ತಾನೆ. ಅವನು ನೀರನ್ನು ಕುಡಿಯಲು ಪ್ರಯತ್ನಿಸುತ್ತಾನೆ. ಸೈರನ್ ನ ಬ್ಲಡ್ ಇಲ್ಲಿ ಹರಿತಾ ಬರ್ತಾ ಇರುತ್ತದೆ. ಜಿಬಾರು ಆ ಬ್ಲಡ್ ಇರುವ ನೀರನ್ನು ಕುಡಿತಾನೆ. ಮತ್ತೆ ಅವನು ನದಿಯ ನೀರು ರೆಡ್ ಆಗಿರುವುದನ್ನು ಗಮನಿಸುತ್ತಾನೆ. ಮತ್ತು ಇವನು ಇಲ್ಲಿ ಈ ಬ್ಲಡ್ ನಿಂದ ತುಂಬಿರುವ ನೀರನ್ನು ಕುಡಿದಿರುವುದರಿಂದ ಅವನ ದೇಹದಲ್ಲಿ ಚೇಂಜಸ್ ಆಗ್ತಾ ಇರ್ತವೆ. ಅವನಿಗೆ ತಲೆ ಸುತ್ತಾ ಇರುತ್ತದೆ. ಮತ್ತೆ ಅವನಿಗೆ ತುಂಬಾನೇ ಕೈ ಕಾಲು ನೋವಾಗ್ತಾ ಇರ್ತವೆ. ಮತ್ತೆ ಅವನಿಗೆ ಇದ್ದಕ್ಕಿದ್ದಂತಲೇನೆ ಕಿವಿಗಳು ಕೇಳಲು ಸ್ಟಾರ್ಟ್ ಆಗ್ತಾವೆ. ಮತ್ತೆ ಅವನ ಸುತ್ತಮುತ್ತಲು ಗಿಡಗಳು ಮತ್ತು ಮರಗಳು ಮತ್ತು ಪ್ರಾಣಿಗಳ ಸೌಂಡ್ ಕೂಡ ಕೇಳಿಸ್ತಾ ಇರುತ್ತದೆ. ಇದೆಲ್ಲ ನದಿಯ ನೀರಿನಲ್ಲಿ ಮಿಕ್ಸ್ ಆಗಿರುವ ಸೈರನ್ ನ ಬ್ಲಡ್ ನಿಂದ ಆಗಿರುತ್ತದೆ. ಅವನಿಗೆ ಕೇಳಿಸುತ್ತಿರುವ ಸೌಂಡ್ ಅನ್ನು ಕೇಳಿ ಅವನಿಗೆ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇರುತ್ತದೆ. ಮತ್ತೆ ಅವನು ಕೂಡ ಈಗ ಹುಚ್ಚರ ಹಾಗೆ ಬೇವ್ ಮಾಡ್ತಾ ಇರ್ತಾನೆ. ಅದು ಯಾಕಂದ್ರೆ ಇವಾಗಿನಿಂದ ಅವನು ಯಾವ ಸೌಂಡ್ ಅನ್ನು ಕೇಳಿರುವುದಿಲ್ಲ. ಇದ್ದಕ್ಕಿದ್ದಂತಲೇನೆ ಇಷ್ಟೆಲ್ಲ ಸೌಂಡ್ ಅನ್ನು ಕೇಳಿ ಅವನು ಹುಚ್ಚನಾಗ್ತಾನೆ. ಮತ್ತೆ ಮರದ ಕೆಳಗೆ ಕೂತ್ಕೊಂಡು ತನ್ನನ್ನು ತಾನು ಶಾಂತಗೊಳಿಸ್ತಾ ಇರ್ತಾನೆ. ಮತ್ತೆ ಇಲ್ಲಿಂದ ಎದ್ದು ಹೋಗ್ತಾ ಇರ್ತಾನೆ. ಮತ್ತೆ ಇಷ್ಟರ ನಡುವೆ ನದಿ ಒಳಗಿದ್ದ ಜಾದೂಗರ್ನಿ ನೀರಿನ ಮೇಲೆ ಬರ್ತಾಳೆ. ಅವಳು ತನ್ನನ್ನು ತಾನು ಈ ಪರಿಸ್ಥಿತಿಯಲ್ಲಿ ನೋಡಿ ಅವಳು ತುಂಬಾನೇ ದುಃಖ ಪಡ್ತಾ ಇರ್ತಾಳೆ. ಅದು ಯಾಕಂದ್ರೆ ಜಿಬಾರುನಿಗೆ ಅವಳ ಮೇಲೆ ಪ್ರೀತಿ ಇರುವುದಿಲ್ಲ. ಅವಳ ದೇಹದಲ್ಲಿ ಹತ್ತಿರುವ ಮುತ್ತು ರತ್ನ ವಜ್ರಗಳಿಂದ ಅವಳ ಸೌಂದರ್ಯವನ್ನು ಹಾಳು ಮಾಡಿರ್ತಾನೆ. ಇದಕ್ಕೆ ಅವಳು ತುಂಬಾನೇ ಕೋಪಗೊಂಡಿರ್ತಾಳೆ. ಇಷ್ಟರ ನಡುವೆ ಅವಳ ಕಣ್ಣು ಜಿಬಾರುನ ಮೇಲೆ ಬೀಳುತ್ತದೆ. ಮತ್ತೆ ಅವಳು ಜಿಬಾರುನ ಕಡೆಗೆ
ಮುಖ ಮಾಡಿ ತುಂಬಾನೇ ಜೋರಾಗಿ ಚೀರ್ತಾ ಇರ್ತಾಳೆ. ಈ ಸಾರಿ ಜಿವಾರುನ ಕಿವಿಗಳು ಕೇಳ್ತಾ ಇರ್ತಾವೆ. ಮತ್ತೆ ಅವಳ ವಾಯ್ಸ್ಗೆ ಅಟ್ರಾಕ್ಟ್ ಆಗಿ ಅವನು ಕೂಡ ಒತ್ತಾಯದಿಂದ ಅವಳ ಹತ್ತಿರ ಹೋಗ್ತಾ ಇರ್ತಾನ. ಇಲ್ಲಿ ಜಿವಾರು ತನ್ನನ್ನು ತಾನು ತಡೆಯಲು ತುಂಬಾನೇ ಪ್ರಯತ್ನಿಸುತ್ತಾನೆ. ಆದ್ರೆ ಇಲ್ಲಿ ಏನು ಪ್ರಯೋಜನ ಆಗುವುದಿಲ್ಲ. ಅವಳ ವಾಯ್ಸ್ ಕೇಳಿ ಅವಳನ್ನು ಪಡಿಬೇಕಂತ ಅವನಲ್ಲಿ ತುಂಬಾನೇ ಆಸಕ್ತಿ ಮೂಡುತ್ತದೆ. ಇಷ್ಟರ ನಡುವೆ ಅವನನ್ನು ತುಂಬಾನೇ ತಡಿತಾ ಇರ್ತಾನೆ. ಆದ್ರೆ ಜಾದೂಗರ್ನಿ ಶಕ್ತಿ ಮುಂದೆ ಅವನ ಮನಸ್ಸಿನ ಆಟ ಇಲ್ಲಿ ಏನು ನಡೆಯುವುದಿಲ್ಲ. ಜಾದೂಗರ್ನಿ ಅವನನ್ನು ನೀರಿನೊಳಗೆ ಕರೆದುಕೊಂಡು ಹೋಗಿ ಮುಳುಗಿಸಿ ಅವನ ಪ್ರಾಣವನ್ನು ತೆಗಿತಾಳೆ. ಈ ವೆಬ್ ಸಿರೀಸ್ ಅರ್ಥವೇನೆಂದ್ರೆ ಇಲ್ಲಿ ಜಿವಾರು ತನ್ನ ಆಸೆಯಿಂದ ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತಾನೆ. ಮತ್ತೆ ಈ ಕಡೆ ಸೈರನ್ ತನ್ನ ದೇಹ ಮತ್ತು ತನ್ನ ಪರಿಸ್ಥಿತಿಯನ್ನು ನೋಡಿ ತುಂಬಾನೇ ದುಃಖ ಪಡ್ತಾ ಇರ್ತಾಳೆ. ಅದು ಯಾಕಂದ್ರೆ ಅವಳು ಜೀವನದಲ್ಲಿ ಮೊದಲನೇ ಸಾರಿ ಯಾರೋ ಒಬ್ಬ ವ್ಯಕ್ತಿಯನ್ನು ಅವಳು ಪ್ರೀತಿಸಿರುತ್ತಾಳೆ. ಮತ್ತೆ ಸೈರನ್ ಜಿವಾರುನ ಪ್ರಾಣ ತೆಗೆದಿದ್ದಕ್ಕೆ ಅವಳಿಗೆ ತುಂಬಾನೇ ದುಃಖವಾಗ್ತಾ ಇರುತ್ತದೆ. ಆದ್ರೆ ಜಿವಾರು ಅವಳ ಸೌಂದರ್ಯವನ್ನೇ ನಾಶ ಮಾಡಿರ್ತಾನೆ. ಮತ್ತೆ ಇಲ್ಲಿ ಸೈರನ್ ಜಾದೂಗರ್ನಿ ದುಃಖದ ಜೊತೆಗೆ ಇಲ್ಲಿಗೆ ಈ ಎಪಿಸೋಡ್ ಮುಗಿಯುತ್ತದೆ. ವಿಡಿಯೋ ಅರ್ಥವಾಗಿದ್ರೆ ಒಂದ್ ಲೈಕ್ ಮಾಡಿ. ಮತ್ತೆ ನಾವು ಈ ವೆಬ್ ಸಿರೀಸ್ ಅನ್ನು ಎಕ್ಸ್ಪ್ಲೇನ್ ಮಾಡಲು ಹಾಕಿರುವ ಎಫರ್ಟ್ ನಿಮಗೇನಾದ್ರೂ ಸ್ವಲ್ಪನಾದ್ರೂ ಇಷ್ಟವಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಇಂತಹದೇ ಇಂಟ್ರೆಸ್ಟಿಂಗ್ ಮೂವಿ ರಿವ್ಯೂ ನೊಂದಿಗೆ.